ಬಡವರಾಗಿ ಹುಟ್ಟಿವಿ. ಜೀವನ ನಮ್ಮದಿಷ್ಟೇ. ಓದ್ಬೇಕು, ಚೆನ್ನಾಗಿ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಯಾವ್ದಾದ್ರು ಮಾಡ್ಬೇಕು, ನಮ್ ಕಷ್ಟ ಬರಬಾರ್ದು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೇನೆ ಇನ್ನೊಬ್ಬರ್ಗ ಸಹಾಯ ಮಾಡೋದು. ಎಲ್ಲ ಕಷ್ಟಗಳನ್ನ ನೋಡ್ಬೇಕು. ಈಗ ಸುಮ್ಮನೆ ಸುಖದಲ್ಲೇ ಬೆಳೆದ್ ಬಿಟ್ರೆ ಆಗ ಏನೂ ಗೊತ್ತಾಗಲ್ಲ. ಈಗ ಒಂದೊಂದು ರೂಪಾಯಿದು ಬೆಲೆ ಗೊತ್ತಾಗ್ಬೇಕು. ನಮಸ್ಕಾರ, ಎಲ್ಲರಿಗೂ ಮಿಸ್ಟರ್ MCVಗೆ ಸ್ವಾಗತ. ಇವತ್ತು ಎಲ್ಲಿದ್ದೀನಿ ಅಂದ್ರೆ ನಾನು KR ಮಾರ್ಕೆಟ್ ಅಲ್ಲಿ ಇದ್ದೀನಿ, ಬೆಂಗಳೂರು ವೆಜಿಟೇಬಲ್ ಮಾರ್ಕೆಟ್ ಆಗ. ಇವತ್ತಿನ ಟಾಪಿಕ್ ಏನಂತಂದ್ರೆ ವಾಟ್ ಈಸ್ ಲೈಫ್ ಬಗ್ಗೆ ಕೇಳ್ತಾ ಇದ್ದೀನಿ. ನಮ್ಮ ಜೀವನದಲ್ಲಿ ತುಂಬಾ ಸ್ವಲ್ಪ ಕಷ್ಟ ಇದ್ರೂ ನಾವು ದೇವ್ರ ಹತ್ರ ಎಲ್ಲ ಹೋಗಿ ಬೇಡ್ಕೊತಾ ಇರ್ತೀನಿ, ಏನಪ್ಪ ನಮ್ಮ ಜೀವನ ನಿಂಗೆ ಕೊಟ್ಟಿದ್ಯಾ, ಇಷ್ಟು ಕಷ್ಟ ಕೊಟ್ಟಿದ್ಯಾ, ಯಾವಾಗಪ್ಪ ನಮ್ಗೆ ಸುಖ ಬರುತ್ತೆ ಆ ಥರ ಎಲ್ಲ ಕೇಳಿರ್ತೀರಾ. ಎಲ್ಲೆಲ್ಲೋ ಬಂದು ಜೀವನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ ಇಲ್ಲಿ. ಸೊ ಅವ್ರನ್ನೋಗಿ ಸ್ವಲ್ಪ ಇಂಟರ್ವ್ಯೂ ಮಾಡಿದೆ, ಜೀವನ ಅನ್ನೋದ್ರ ಬಗ್ಗೆ ಇಂಟರ್ವ್ಯೂ ಮಾಡಿದೆ, ಸ್ವಲ್ಪ ಏನಾದ್ರು ಮಾಹಿತಿ ಸಿಗುತ್ತೆ ಅಂತ ನನಗೆ ಅನಿಸ್ತು. ಸೊ ಅದನ್ನ ಬಗ್ಗೆ ಇಂಟರ್ವ್ಯೂ ಮಾಡ್ತಿದ್ದೀನಿ. ಸೊ ಇದು ಬಂದು ಕಂಪ್ಲೀಟ್ ಆಗಿ ಜೀವನ ಬಗ್ಗೆ ಏನೋ ಸ್ವಲ್ಪ ತಿಳ್ಕೋಬೇಕು. ತುಂಬಾ ಕಷ್ಟ ಬೀಳ್ತಾ ಇದ್ರೆ, ತುಂಬಾ ಸ್ಟ್ರೆಸ್ಫುಲ್ ಆಗಿದ್ರೆ, ಏನಪ್ಪ ನಮ್ಮ ಜೀವನ ಅಂತ ಫೀಲ್ ಮಾಡ್ತಾ ಇರೋರಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೀವು ಭಾವಿಸಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ, ನಿಮಗೂ ಯೂಸ್ಫುಲ್ ಆಗಿರುತ್ತೆ. ಹಂಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ಮತ್ತೊಂದು ಇನ್ನೂ ತುಂಬಾ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾವು ವಿಡಿಯೋ ಹೋಗೋಣ. ಜೀವನ ಅಂದ್ರೆ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತೀನಿ. ಯಜಮಾನ್ರು ಇಲ್ಲ, ಹೆಣ್ಮಕ್ಳು ಇದಾರೆ, ಅವ್ರು ಸಪ್ರೇಟ್ ಆಗಿ ಹೊಂಟೋದ್ರು. ನಾನ್ ಬೆಳಗ್ಗೆ 4 ಗಂಟೆಗೆ ಬಂದು ಏನಾರ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತೀನಿ. 4 ಗಂಟೆ 5 ಗಂಟೆ ಆಗುತ್ತೆ ಬರೋಕೆ. ಬಂದು ಇಲ್ಲಿ ಕುತ್ಕೊಂಡು ಏನಾರು ತಗೊಂಡು ಮಾರಿ ನನ್ನ ಜೀವನ. ಬೇರೆ ಕಡೆ ತಗೊಬಂದು ಇಲ್ಲಿ ಮಾರೋದು. ಅದು ಮಾಡ್ತೀನಿ, 20 ರೂಪಾಯಿ 25 ರೂಪಾಯಿ ಮಾಡ್ತೀನಿ. ನನ್ಗೆ 65 ಆಗುತ್ತೆ. ಯಜಮಾನ್ರೆಲ್ಲ ಹೊಂಟೋದ್ರು, 2 ಮಕ್ಕಳು ತೀರೋದ್ರು. ಮಕ್ಳು ಇದ್ದಾರೆ, ಈ ಗಂಡು ಮಕ್ಳು 2 ಹೆಣ್ಮಕ್ಳು ಇದ್ದಾರೆ. ಅವ್ರವ್ರ ಮದುವೆ ಮಾಡ್ಕೊಂಡು ಸಪೋರ್ಟ್ ಆಗಿದ್ದಾರೆ. ನಾನು ಬರೋದು ಏನಾದ್ರು ತಗೊಂಡು, ನನ್ಗೆ ಶುಗರ್ ಇದೆ, ಕಾಲು ನೋವಿದೆ, ಮಾತ್ರೆಗಳು, ಇಂಜೆಕ್ಷನ್ ಅದು ಇದು ಹಾಕೊಂಡು ಕಾಲ ಕಳಿತೀನಿ. ಅವಕ್ಕೂ ನೀವು 4 ಗಂಟೆಗೆ ಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ? 4 ಗಂಟೆಗೆ ಬಂದು 4 ಗಂಟೆ 5 ಗಂಟೆ 6 ಗಂಟೆ ಕೂಡ ಆಗ್ಬಿಡುತ್ತೆ ಬರಕ್ಕೆ. ಅಲ್ಲಿಂದ ಬಸ್ ಇಟ್ಕೊಂಡು ಬರಕ್ಕೆ 6 ಗಂಟೆ 5 ಗಂಟೆ ಆಗ್ಬಿಡುತ್ತೆ. ಬಂದು ಇಲ್ಲಿ ಎಲ್ಲಾರು ಸುತ್ತಿ ಏನಾರು ತಕೊಂಡು ಇಲ್ಲಿ ಕುತ್ಕೊಂಡು ಮಾರ್ಬಿಟ್ಟು ಮನೆಗೆ ಹೋಗೋದು. ನಾನು ಜೀವನ ಮಾಡ್ಕೊಂಡು ನಾನು ಕಾಲ ಕಳ್ಕೊಂಡು ಹೋಗ್ತೀನಿ. ವ್ಯಾಪಾರ ಬಂದಿ ಮಾಡಿ ಮಾತ್ರೆಗಳು, ಹೌದು, ನಾನ್ ದುಡ್ಡಿ ನಾನ್ ತಿಂತೀನಿ. ಮಕ್ಕಳು ಇದ್ದಾರೆ, ಇದ್ರೆ ಕೂಡ ಅವ್ರ ಜೀವನ ಅವ್ರ ನೋಡ್ಕೊಂತ ನಮ್ಗೆ ಯಾರು ನೋಡಲ್ಲ. ಹೌದು, ಅವ್ರವರು ತುಂಬಾ ಚೆನ್ನಾಗಿರುತ್ತೆ, ಫೀಲ್ ಮಾಡ್ತಿರ್ತಾರೆ ಏನಪ್ಪ ನಮ್ಮ ಲೈಫ್ ಹಿಂಗಿದೆ ಅಂತ. ನಮ್ಮ ಸ್ವಚ್ಛ ಭಾರತ್ ಅವ್ರು ತಗೋಣ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ನಿಮ್ಮನ್ನ ಬೀಟ್ ಮಾಡೋರು ಯಾರು ಇಲ್ಲ ಅಣ್ಣ, ಯಾಕಂದ್ರೆ ಸ್ವಚ್ಛ ಭಾರತ್ ನೀವೇ ಮಾಡೋದು. ಯಾಕಂದ್ರೆ ಕ್ಲೀನ್ ಮಾಡಿ ರೋಗಗಳಿಂದ ನೀವು ಕಾಪಾಡ್ತೀರಾ, ಅದು ಸಂತೋಷ. ನಿಮ್ ಪ್ರಕಾರ ಜೀವನ ಅಂದ್ರೆ ಏನಣ್ಣ? ಇದು ನಮ್ದೆಲ್ಲ ವ್ಯವಸಾಯ ಮಾಡ್ಬೇಕು, ಹೊಲದ ವ್ಯವಸಾಯ ಮಾಡ್ಬೇಕು, ಇಲ್ಲ ಅಂದ್ರೆ ಇದು ಮಾಡ್ಬೇಕು. ನಮ್ ಜೀವನ ಇರೋದಷ್ಟೇ. ಕೆಲಸ ಮಾಡ್ತಿದ್ದೀರಾ? 4 ವರ್ಷ. 4 ವರ್ಷದಿಂದ ಫೀಲ್ಡ್ ಅಲ್ಲಿ ಇದ್ದೀರಾ? 4 ವರ್ಷದಿಂದ ಬೇಜಾರಾಗತ್ತಾ ಈ ಕೆಲಸ ಮಾಡೋರಿಗೆ? ಆಗುತ್ತೆ, ಒಂದೊಂದೇ ವಾಸನೆ ಬರುತ್ತೆ, ವಾಸನೆ ಅಂತ ವಾಸನೆ ಬರ್ತದೆ. ಒಂದೊಂದ್ ಬೇರೆ ಬ್ಯಾನೆ ಬರ್ತದೆ, ನಗಡಿ ಚೀನು ಅಂತವೆಲ್ಲ ಬರ್ತಾವ ಇದು ವಾಸನೆ. ಅವಾಗೆಲ್ಲ ಸ್ವಲ್ಪ ಬೇಜಾರಾಗುತ್ತೆ. ಬೇಜಾರಾದಾಗ ಬಿಟ್ಬಿಡೋಣಪ್ಪ, ಈ ವಾಸನೆಗೆ ಏನ್ ಮಾಡ್ಬೇಕು ಅನಿಸ್ತದೆ. ಯಾವ್ದ್ರನ್ನ ಇವ್ರು ಬಿಡಲ್ಲ, ಬ್ಯಾರೆಯವ್ರು ಯಾರು ಬರಲ್ಲ. ನೀವ್ ಬರ್ಯಪ್ಪ, ಯಾರನ್ನ ಯಾರು ಕಟ್ಕೋಸರು ಅಂತಾರ. ತುಂಬಾ ಜನ ಯಾರು ಬರಲ್ಲ ಈ ಕೆಲಸ ಮಾಡಕ್ಕೆ. ಬರಲ್ಲ, ಕಷ್ಟ ಪಡಿಬೇಕು. 4 ರೂಪಾಯಿ ಸಿಗ್ತೈತೆ, ಕಷ್ಟ ಪಡ್ಲಿದ್ರೆ ಅಂದ್ರೆ ಯಾವ್ದು ಬರಲ್ಲ. ನಾವ್ ಮಾಡೋ ಕೆಲಸನ ಸ್ವಚ್ಛವಾಗಿ ಮಾಡ್ಬೇಕು. ಆಸರ ಬ್ಯಾಸರ ಇದ್ದಂಗೆ ಮಾಡಿಕೋಬೇಕು. ಬ್ಯಾಸರ ಬಂದಾಗ ಮತ್ತೆ ಹಂಗ ಬ್ಯಾಸರ ಬಂದಾಗ ಬಡವರಾಗಿ ಹುಟ್ಟಿವಿ. ಜೀವನ ನಮ್ಮದಿಷ್ಟೇ. ಜೀವನ ಅಂತಂದ್ರೆ ಇವಾಗ ಎಲ್ಲ
ಎಲ್ಲ ಕಷ್ಟಗಳನ್ನ ನೋಡ್ಬೇಕು. ಈಗ ಸುಮ್ಮನೆ ಸುಖದಲ್ಲೇ ಬೆಳೆದ್ಬಿಟ್ರೆ ಆಗ ಏನೂ ಗೊತ್ತಾಗಲ್ಲ. ಈಗ ಒಂದೊಂದು ರೂಪಾಯಿದೂ ಬೆಲೆ ಗೊತ್ತಾಗ್ಬೇಕು. ಸೊ ಈಗ ಒಬ್ರೊಬ್ರಿಗೆ ಇಲ್ಲೇ ನೀವು ರೋಡ್ ಸೈಡಲ್ಲಿ ನೋಡ್ತಿರ್ತೀರಾ, ಈಗ ಆರಾಮಾಗಿ ಬರ್ತಾರೆ, ಅವ್ರ ಹತ್ರ ತಗೊಂತಾರೆ, ಹೋಗ್ತಿರ್ತಾರೆ. ಈಗ ಅದೇ ₹1 ಇಲ್ಲೇ ಕುತ್ಕೊಂಡಿದ್ ಕಡೆ ತಗೊಬೇಕು ಅಂದ್ರೆ ಕಷ್ಟ. ಸೊ ಅದಕ್ಕೇನೆ ಕಷ್ಟ ಪಡ್ಬೇಕು ಬ್ರೋ, ಅವಾಗ್ಲೇ ಅದ್ರ ಬೆಲೆ ಗೊತ್ತಾಗೋದು ಅಂತ. ಜೀವನ ಬೆಲೆ ಗೊತ್ತಾಗಬೇಕಂದ್ರೆ ಮನುಷ್ಯ ಕಷ್ಟ ಬಿದ್ರೆ ಜೀವನ ನೀರು ಬರುತ್ತಲ್ಲ ಅವಾಗ್ಲೇ ಗೊತ್ತಾಗುತ್ತೆ. ಆ ಬೇವ್ರ ನೀರು ಬಂದ್ಮೇಲೆ ಒಂದು ತಿಂಗಳು ಸಂಬಳ ತಗೊಂಡಾದ್ಮೇಲೆ ಖುಷಿ ಆಗುತ್ತಲ್ಲ, ಓ ಇಷ್ಟಾದ್ರೂ ಇಷ್ಟು ಬಂತಲ್ಲ ಅಂತ ಅವಾಗ ಗೊತ್ತಾಗುತ್ತೆ. ಮನೇಲಿ ಈಗ ಸುಮ್ಮನೆ ಕೇಳ್ತಿರ್ತೀವಿ, ಅಮ್ಮ ಇಷ್ಟು ರೂಪಾಯಿ ಕೊಡು ಅಷ್ಟು ರೂಪಾಯಿ ಕೊಡು ಅಂತ. ಅದೇ ನಾವು ಖರ್ಚು ಮಾಡೋಕ್ಕಾದ್ರೆ ಅಯ್ಯೋ ಇಷ್ಟು ಖರ್ಚಾಗೋಯ್ತಾ ಅಷ್ಟು ಖರ್ಚಾಗೋಯ್ತಾ ಅಂತ ಅನ್ಸುತ್ತೆ. ಕರೆಕ್ಟ್. ಯಾಕಂದ್ರೆ ಇವಾಗ 20,000 ನಾವು ಸ್ಯಾಲ್ರಿ ತೆಗಿತೀವಿ ಅಂದ್ರೆ ಅದ್ರಲ್ಲಿ ಏನಾದ್ರು ನಾವು ಖರ್ಚು ಮಾಡಿದ್ರೆ ಅಯ್ಯೋ ನಾವು 1 ಮಂತ್ ಸ್ಯಾಲ್ರಿ ಅಪ್ಪ ಇದು ನಾವು ಸೇವ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾರೆ. ಈಗ ನಮ್ಮ ಅಮ್ಮನ ಹತ್ರ ₹500 ಆಗಲಿ ₹1000 ಆಗಲಿ ಇಸ್ಕೊಂಡು ಖರ್ಚು ಮಾಡ್ಬಿಡ್ತೀವಿ. ಅದೇ ನಮ್ದ್ರಿಂದ ₹100 ಆದ್ರೂ ಪೆಟ್ರೋಲ್ ಹಾಕ್ಬೇಕಾದ್ರು ಅಯ್ಯೋ ₹100 ಹೋಗ್ತೈತೆ, ಇನ್ನೂ ಬರೀ ಇನ್ನು 1900 ಆ ಥರ ಮಿಕ್ತೈತೆ ಅಂತ ಅನ್ಬೇಕಾಗುತ್ತೆ. ಜೀವನ ಅಂದ್ರೆ ಎಲ್ಲರಿಗೂ ಕಷ್ಟಪಟ್ಟು ಅದ್ರ ಬಗ್ಗೆ ತಿಳ್ಕೋಬೇಕು. ಕಷ್ಟಪಟ್ರೇನೆ ಜೀವನ ಬಗ್ಗೆ ಗೊತ್ತಾಗುತ್ತೆ. ಜೀವನ ಅನ್ನೋದು ಏನು ಗೊತ್ತಾಗುತ್ತೆ. ನಾವು ಜಾಲಿಗೆ ಖುಷಿಯಾಗಿ ಬಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಆಮೇಲೆ ಸಡನ್ ಆಗಿ ಈಗ ನೀವು ಈಗ ಸುತ್ತಲೇ ಬೆಳೆದಿರ್ತೀರಾ, ಸಡನ್ ಆಗಿ ನಾಳೆ ದಿನ ಕಷ್ಟ ಬಂದ್ಬಿಡ್ತಂದ್ರೆ ಅದು ನಿಮ್ಗೆ ಇದ್ದಿದ್ದು ಅದು ದೊಡ್ಡದು ಇದ್ರ ತರ ಕಾಣಿಸ್ಬಿಡೋದು. ಈಗ ನೀವು ಚಿಕ್ಕದಿಂದಾನೆ ಕಷ್ಟಪಟ್ಕೊಂಡ್ರೆ ದೊಡ್ಡದಾದ್ಮೇಲೆ ಅಯ್ಯೋ ಇಷ್ಟೇ ತಾನೆ ಬಿಟ್ಟಾಕು ನೋಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಅವ್ರು ದರ್ಶನ್ ಹೇಳ್ತಾರಲ್ಲ, ಇವಾಗ ಹಾಲು ಕರಿಯೋಕ್ಕೂ ರೆಡಿ, ಆ ಪೆನ್ಸಿಲ್ ಕಾರಲ್ಲಿ ಓಡೋಕ್ಕೂ ರೆಡಿ ಅನ್ನೋ ಥರ. ಅದು ಎರಡು ಥರನೂ ಇರಬೇಕು ಜೀವನ ಅಂದ್ಮೇಲೆಲ್ಲ. ಈಗ ನೀವು ಇದು ಕಷ್ಟನೇ ಪಡ್ತೀರಾ, ನೀವು ಒಂದೇ ಸಲ ಸುಖದಲ್ಲಿ ಬೆಳೆದ್ಬಿಟ್ಟು ನಾಳೆ ಒಂದಿನ ಡೈರೆಕ್ಟ್ ಕಷ್ಟ ಬಂದ್ಬಿಡ್ತು ಅಂದ್ರೆ ಅವಾಗ ಅಯ್ಯೋ ಏನಪ್ಪ ಹಿಂಗಾಗೋಯ್ತು ಅಂತ ಬ್ಯಾಲೆನ್ಸ್ ಮಾಡೋಕ್ಕಾಗಿದ್ರೆ ಆಗುತ್ತೆ. ಸೊ ಅವಾಗ ಕಷ್ಟ ಬಂದ್ಬಿಡುತ್ತೆ. ಜೀವನ ಅನ್ನೋದೇ ಏನಪ್ಪ ಇಷ್ಟು ಕಷ್ಟ ಅಂತ. ಅವಾಗ ಡಬಲ್ ಮೈಂಡೆಡ್ ಏನ ಸೂಸೈಡ್ ಮಾಡ್ಕೊಂಡು ಹೋಗುತ್ತೆ. ಡಿಪ್ರೆಷನ್ಸ್ ಎಲ್ಲ ಹೊರಟೋಗುತ್ತೆ. ಅದಕ್ಕೆ ಇವರು ಜೀವನದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ರಿ. ಯಾಕಂದ್ರೆ ಕಷ್ಟಪಟ್ರೇನೆ ಅಲ್ಲ ಜೀವನದ ಬಗ್ಗೆ ಖುಷಿ ಆನಂದ ಎಲ್ಲ ಇರೋದು. ಕಷ್ಟಪಡಿದ್ರೆ ಏನು ಎಲ್ಲ ಸಿಗುತ್ತೆ ಅಂದ್ರೆ ಅದು ವೇಸ್ಟ್. ಕಾಲೇಜ್ ಹೋಗ್ಕೊಂಡು ಪಾರ್ಟ್ ಟೈಮ್ ಜೊಮ್ಯಾಟೊ ಮಾಡ್ಕೊಂಡು ನಾನು ಇದು ಮಾಡ್ತೀನಿ, ಜೊಮ್ಯಾಟೊ ಮಾಡ್ತೀನಿ. ಸೊ ನಮಗೂ ಮಳೆ ನೆನ್ಕೊಂಡು ನಮಗೂ ಕಷ್ಟ ಆಗುತ್ತೆ. ಬಟ್ ಈಗ ನಾವು ಹಂಗೆ ಮಳೆ ನೆನ್ಕೊಂಡು ನಾವು ಹೋಗಲ್ಲ ಅಂತಂದ್ರೆ ನಮ್ಗೆ ಖರ್ಚಿಗೆ ಕಾಸು ಇರಲ್ಲ. ಈಗ ಅವರೊಬ್ರು ನಮ್ಗೆ ನಂಬ್ಕೊಂಡು ಕುತ್ಕೊಂಡಿರ್ತಾರೆ ಜೊಮ್ಯಾಟೊಲ್ಲಿ ಆರ್ಡರ್ ಮಾಡಿದಾಗ, ಅವ್ರು ಬರ್ತಾರೆ ಆರ್ಡರ್ ತಗೊಂಡ್ಬರ್ತಾರೆ ಅಂತ. ಸೊ ಅದಕ್ಕೇನೆ ಜೀವನ ಅಂದರೆ ನಾನು ಹುಟ್ಟಿದಾಗಿಂದನೂ ಕಷ್ಟಪಟ್ಟಿದ್ದೀನಿ, ಎಲ್ಲ ಕಷ್ಟನೂ ಮುಗಿಸಿದ್ದೀನಿ. ಗಂಡನ ಕಟ್ಕೊಂಡ ಮೇಲೇನೂ ಕಷ್ಟನೇ, ಅಮ್ಮನ ಮನೇಲೂ ಕಷ್ಟನೇ. ಇನ್ನೋವರೆಗೂ ನನ್ನ ಜೀವನ ನಾನೇ ಸಾಧಿಸ್ಕೊಂಡು ಬರ್ತಾ ಇದ್ದೀನಿ. ಇಂಥ ಕೆಲಸ ಮಾಡಿಲ್ಲ ಅನ್ನೋಕ್ಕಿಲ್ಲ, ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಇವಾಗ ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೊಳ್ಳೋ ಇವಾಗ ಲಾಸ್ಟ್ಗೆ ಕಳ್ಳೆಕಾಯಿ ಮಾರೋ ಇದಕ್ಕೆ ಮಟ್ಟಕ್ಕೆ ಬಂದಿದ್ದೀನಿ. ಸರಿ, ನಮ್ಮ ಜನಕ್ಕೆ ಜೀವನ ಅಂದರೆ ಏನು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಅದೇ ಕೇಳಿದ್ರೆ ಈ ಥರ ಕಷ್ಟಪಟ್ರೇನೆ ಜೀವನ, ಕಷ್ಟಪಡ್ದಿದ್ರೆ ಜೀವನ ಆಗಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೇನೆ ಇನ್ನೊಬ್ರಿಗೆ ಸಹಾಯ ಮಾಡೋಕ್ಕಾಗೋದು. ಇಲ್ಲ ಅಂದರೆ ಇಲ್ಲ ಅಷ್ಟೇ. ಸೊ ಕಷ್ಟ ಬಂದು ಮರಕ್ಕೆ ಬರಲ್ಲ, ಮನ್ಸಿಗೆ ಬರುತ್ತೆ. ಮರಕ್ಕೆ ಬರಲ್ಲ, ಮನ್ಸಿಗೆ ಬರೋದು. ಎಲ್ಲ ಅನುಭವಿಸ್ಲೇಬೇಕು. ನಾವು ಇರೋವರೆಗೂ ನಾವು ಜೀವನ ಅನುಭವಿಸ್ಲೇಬೇಕು. ಎಷ್ಟೇ ಕಷ್ಟಪಟ್ಟರೆ ಕಷ್ಟನೂ ಬರ್ತದೆ, ಸುಖನೂ ಬರ್ತದೆ, ಏರುಪೇರು ನಡೀತಾ ಇರುತ್ತೆ. ಹೌದು, ಒಂದು ದಿವಸ ಹಂಗೆ ಒಂದು ದಿವಸ ಹಿಂಗೆ, ಏನು ಮಾಡೋಕ್ಕಲ್ಲ. ಜೀವನ ಅಂದರೆ ನೋಡಿ ಅದೇನಿಲ್ಲ. ಎಷ್ಟು ಮಾಡ್ತಿದ್ದೀವಿ ಇದು? ಬೆಳಗ್ಗೆ ನಿಂಕ ₹100 ಕಳ್ಳೆಕಾಯಿ ಮಾಡಿ. ₹100 ಕಳ್ಳೆಕಾಯಿ ಜನ ಇಲ್ಲ. ಎಷ್ಟೊತ್ತಿಗೆ ಬರ್ತೀನಿ ನೀನು? ಎಷ್ಟೊತ್ತಿಗೆ ಹೋಗ್ತೀಯಾ? ಬೆಳಗ್ಗೆ 10-11 ಗಂಟೆಗೆ ಬರ್ತೀವಿ, ಸಾಯಂಕಾಲ 6 ಗಂಟೆಗೆ ಹೋಗ್ತೀವಿ. 2 ಟೈಮ್ ಊಟನೋ ಯಾವುದೋ ಗೊಜ್ಜೋ ಖಾರನೋ ಎತ್ಕೊಂಡು ಬರ್ತೀವಿ, ತಿನ್ಕೊಳ್ತೀವಿ. ನೋಡಿ ಹಿಂಗೆ ಟೈಮ್ ಪಾಸ್ ಮಾಡ್ತೀವಿ. ಹಿಂಗೆ ಏನಾನ ನೀವು ಪೇ ಮಾಡಬೇಕಾ? ಕಾಸು ಕೊಡ್ಬೇಕು ಯಾರ್ಕನ? ಎಷ್ಟು ಕೊಡ್ತೀರಾ ತಿನ್ನಕ್ಕೆ? ವಾರಕ್ಕೆ ಒಂದು ಸತಿ ಕೊಡ್ತೀವಿ. ಯಾಕಂದ್ರೆ ನಿಮ್ಮದು ವ್ಯಾಪಾರ ಬಿಡುತ್ತದೆ, ಅದೇ ಥರ ಇರುತ್ತೆ. ಒಂದು ದಿನಕ್ಕೆ ಸೇಲ್ ಆದರೆ ಎಷ್ಟಾಗುತ್ತೆ? ಈ ವಾರ ಎಲ್ಲ ಆಗಲ್ಲಪ್ಪ. ರಜಾದಲ್ಲಿ ಏನೋ ಒಂದು 500-600 ಒಂದು 400 ಹೇಳಕ್ಕಾಗಲ್ಲ ವ್ಯಾಪಾರದಲ್ಲಿ. ಯಾಕೆ ಹೇಳ? ಆದರೆ ಆಗುತ್ತೆ, ಇಲ್ಲ ಇಲ್ಲ. ಪಬ್ಲಿಕ್ ಅವರು ನಾವು ಕೊಟ್ಟು ಮಾಡಿಗಿಲ್ಲ. ಪಬ್ಲಿಕ್ ಅವ್ರಿಗೆ ಅವರು ಇಷ್ಟಪಟ್ಟು ತಗೊಂಡ್ರೆ ನಮ್ಗೆ ಸ್ವಲ್ಪ ಇದಾಗುತ್ತೆ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಎಷ್ಟು ಮಾಡ್ತಾ ಇದ್ದೀನಿ ಇದನ್ನ? ₹20. ₹20. ಫೋನ್ ಪೇ ಗೂಗಲ್ ಪೇ ಎಲ್ಲ ಮಡಗಿದ್ಯಾ? ಎಲ್ಲ ಮಡಗಿದ್ದೀವಿ. ಅಡ್ವಾನ್ಸ್ ಆಗಿ ಅವರೇ ಅಜ್ಜಿ ಎಲ್ಲ ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡ್ಕೊಂಡು ಎಲ್ಲ ಮಡಗಿದಾರಪ್ಪ ಅಜ್ಜಿನು ಫೋನ್ ಪೇ ಗೂಗಲ್ ಪೇ ಎಲ್ಲ. ಓಕೆ, ಈ ಬಟ್ಟೆ ಪ್ಯಾಕೆಟ್ ಎಷ್ಟು? 30. ಇದು 30.
ಅಲ್ಲಿ ತೆಗಿತಾರೆ ಈ ಬೋಟಿ ಪ್ಯಾಕೆಟ್ ಎಲ್ಲ ತೆಗಿತಾರೆ. ಇವಾಗ ಪರವಾಗಿಲ್ಲ, ಯಾಕಂದ್ರೆ ಇವಾಗ ಸ್ವಲ್ಪ ಬೋಟಿಗೆ ತಿನ್ನೋದು ಕಮ್ಮಿ ಜನಗಳು, ಅದಕ್ಕೆ ಯಾಕೆ? ನನಗೆ ತಿಳಿದಷ್ಟು ಮಾತ್ರ ಹೇಳ್ತೀನಿ. ಹೌದಾ? ಯಾಕಂದ್ರೆ ನಾವು ಮುಂದೆ ತಿಂತಿದ್ರೆ ಇವು ನಮ್ಗೆ ತಿನ್ನಲ್ಲ ಬೋಟಿ ಎಲ್ಲ ಬಂದ, ಇನ್ನು ಕಲ್ಯಾಕೆ ತಿಂತೀವಿ. ಸರಿ, ನೀವು ಇದನ್ನ ಎಲ್ಲಿ ನೀವು ಬೆಳ್ದಿ ತಗೊಂಡ್ಬಂದಿರೋದ ಇಲ್ಲಾಂದ್ರೆ ತಗೊಬರೋದ? ನೀವು ಮಾರ್ಕೆಟಲ್ಲಿ ತಗೊಂತೀವಿ. 1 kg 100 ರೂಪಾಯಿ, ಉರಿಯಕ್ಕೆ 8 ರೂಪಾಯಿ, ಹೋಗೋಕೆ 150 ರೂಪಾಯಿ, ಬರೋಕೆ 150 ರೂಪಾಯಿ. ಒಂದು ಸಲಿಗೆ ತಗೊಂಡ್ರೆ ಇನ್ನೊಂದು ವಾರ ಹೋಗಲ್ಲ. 10 kg ತಗೊಂಡು ಬಂದರೆ ಇನ್ನೊಂದು ವಾರ ಹೋಗಲ್ಲ. ವಾರ ಏನೋ ಆಯಿತು, 15 ದಿವಸನೂ ಆಯಿತು. ಹಂಗೆ ಅಂದರೆ ಹಂಗೆ. ಸರಿ ನಾನು ಇದೊಂದು ತಗೊಂತೀನಿ. ತಗೋ. ಸರಿ, ಜೀವನ ಅಂದ್ರೆ ನಿಮ್ಮ ಪ್ರಕಾರ ಕಷ್ಟ ಸುಖ ಎಲ್ಲ ಬಿದ್ದಿದ್ದೇಳ್ಬೇಕು. ಬಿದ್ದು ಎದ್ದೇಳಬೇಕು. ಸರಿ, ಅಷ್ಟೇ. ಸಂತೋಷ. ಜೀವನದಲ್ಲಿ ಇವಾಗೂ ಕಷ್ಟ ಬೀಳ್ತಾ ಇದ್ದಾರೆ. ಇನ್ನು ಈ ವಯಸ್ಸಾಗಿ ಕೂಡ ವಯಸ್ಸು ಎಷ್ಟಾಗಿದೆ ನಿಮ್ಗೆ? ವಯಸ್ಸು 66. 66 ಆಗಿದೆ. ನೀವು ಕಷ್ಟಪಡ್ತಾ ಇದ್ದೀರಲ್ಲ, ನಮ್ಗೆ ಏನ್ ಹೇಳ್ತೀರಾ? ನಿಮ್ಗೆ ಏನು ಕಷ್ಟ, ಇದಕ್ಕೆ ಓದ್ಬೇಕು, ಚೆನ್ನಾಗಿ ಮುಂದೆ ಬರಬೇಕು. ನಿಮ್ ಕಷ್ಟ ನಮಗ್ ಬೇಡ ಅಂತ? ಬೇಡ, ನಮ್ ಕಷ್ಟ ನಿಮ್ಗೆ ಬೇಡ. ಹೌದು, ಬೇಡ. ಹೌದು, ಓದ್ಬೇಕು, ಚೆನ್ನಾಗಿ ಓದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಯಾವ್ದಾದ್ರು ಮಾಡ್ಬೇಕು. ನಮ್ ಕಷ್ಟ ಬರಬಾರ್ದು. ಏನ್ ಅಂದ್ರೆ ಕಾರಣ, ಮಕ್ಕಳು ಮನ್ಯಾಗ ಸರಿ ಇರಲ್ಲ, ಮಕ್ಕಳು ಕಷ್ಟ ಬಿದ್ದಲ್ಲ ಅಂತ ತಂದು ಹಾಕಲ್ಲ. ಆ ಕಷ್ಟ ಬಿಡ್ಬೇಕು, ನಾವು ದುಡಿಬೇಕು, ನಾವು ತಿನ್ಬೇಕು ಅಷ್ಟೇ. ನಾನು ಇದು ಮುಂಚೆ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ. ಇದು 15 ವರ್ಷದಿಂದ ಮಾಡ್ತಾ ಇದ್ದೀನಿ ಮಾರ್ಕೆಟ್. ಏನಕ್ಕೆ ಒಂದು 700-800 ಪರವಾಗಿಲ್ಲ. ವ್ಯಾಪಾರ ಮಾಡ್ತೀವಿ. 10 ರೂಪಾಯಿ ಬಂದ್ರೆ ನಾವು ಒಪ್ಕೊಂಡು ಹೋಗ್ಬಿಡ್ತೀವಿ. 1000 ರೂಪಾಯಿ ಹೋಗ್ಬಿಡ್ತೈತೆ, ಅದು ಲಾಸ್ನೇ. ಬಟ್ಟಿಗೆ ತಗೊಂಡ್ ಬಂದು ಹಾಕಿ ಕೊಡ್ತೀವಿ ಮಂಡ್ಯವ್ರಿಗೆ. ಅದೇ ಜೀವನ. ಜೀವನ ಅಂದ್ರೆ ಬಿಸ್ನೆಸ್ ಇಲ್ಲ, ದುಡ್ಡಿದ್ರೆ ಜೀವನ, ದುಡ್ಡಿದ್ರೆ ಜೀವನ ಯಾವುದೂ ಇಲ್ಲ. ಅಷ್ಟೇ. ಬೆಳಿಗ್ಗೆ ಬರ್ಬೇಕು, ದುಡಿಬೇಕು, ಸಂಪಾದನೆ ಇಲ್ಲ, ಏನಿಲ್ಲ ಇವಾಗೆಲ್ಲ. ದುಡ್ಡಿದ್ರೆ ಕಷ್ಟ ತುಂಬಾ. ಇಲ್ಲ, ಔಟ್ಸೈಡ್ ಎಲ್ಲ ಹೇಳ್ತಾರೆ ಆಟೋ ಓಡಿಸೋರ್ಗೆ ಏನೋ ದಿನಕ್ಕೆ 1000-1500 ಸಂಪಾದಿಸ್ಕೊಂತಾರೆ ಅಂತಾರೆ. ಅದು ಹೇಳೋದು ಕರೆಕ್ಟ್. ಅವರು ದಿನಕ್ಕೆ 1000 ಸಂಪಾದನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಡಬಲ್ ಆಗಿ ಮನೆಯಲ್ಲಿ 2 ಮಕ್ಕಳು ಸಾಕ್ಬೇಕು, ಫ್ಯಾಮಿಲಿ ಸಾಕ್ಬೇಕು, ಮನೆ ಬಾಡಿಗೆ, ನೀರ್ ಬಿಲ್ಲು, ಕರೆಂಟ್ ಬಿಲ್ಲು ಇದೆಲ್ಲ ಇದ್ರೆ ಇದು 1 ವರ್ಷ 3 ವರ್ಷ ಸಂಪಾದನೆ ಮಾಡೋದು ಸಾಲಲ್ಲ ಮನೆಯಲ್ಲಿ. ಅಷ್ಟೇ ತೊಂದರೆಗಳು. ಭಾನುವಾರ ಆದ್ರೆ ಮಟನ್ ಬೇರೆ, ಚಿಕನ್ ಬೇರೆ, ಇದೆಲ್ಲ ಬೇರೆ ಬೇಕು ಸರ್. ತಿಂಗ್ಳಿಗಾದ್ರೆ ವರ್ಷಕ್ಕೆ 1 ಲಕ್ಷ ಫೀಸ್ ಕಟ್ಬೇಕು ಇಬ್ರು ಮಕ್ಳಿಗೆ. ಆಯ್ತಾ? 6,500 ಬಾಡಿಗೆ, ನೀರ್ ಬಿಲ್ಲು, ಕರೆಂಟ್ ಬಿಲ್ಲು, ಇನ್ನಿನ ಸತ್ತವನು, ಹೋದವನು, ಬಂದವನು, ಫಂಕ್ಷನ್ ಅದಿದೆಲ್ಲ ಎಲ್ಲಿಂದ ತರ್ಲಿ? ಎಲ್ಲ ಹೇಳ್ತಾರೆ 1000 ಇಲ್ಲ 1500 ಮಾಡ್ಬೋದು. ನಾವು GST ಬೇರೆ 300 ಕಟ್ಬೇಕಲ್ವಾ ಡೈಲಿ. ಎಲ್ಲ ಹೋಗಿ ಈಗ ನಮ್ ಕಷ್ಟ ಎಲ್ಲ ಹೋಗಿ ಜೀವನ ನಡೆಸಿದ್ರೆ ಸಾಕು. ಯಾರು 1 ರೂಪಾಯಿ ಸಾಲ ಇಲ್ಲದೆ ಬದುಕಿದ್ರೆ ಸಾಕು, ಮನುಷ್ಯ ಆಧಾರ ಆಗ್ಬಿಟ್ಟಿದೆ. ನಮ್ಗೆಲ್ಲ ಅಂತ ದೊಡ್ಡ ಆಸೆ ಇಲ್ಲ. ಮಕ್ಕಳು ಚೆನ್ನಾಗಿ ಓದ್ಬಿಟ್ರೆ ನಮಗೆ ಒಂದು ಖುಷಿ. ಅವ್ನ್ ಓದ್ಬಿಟ್ಟು ಅವ್ನ ಕಾಲಲ್ಲಿ ನಿಂತ್ಕೊಂಡ್ರೆ ಸಾಕು, ಅಷ್ಟೇ. ನಾವೇನ್ ಬೆಳಗ್ಗೆ 4 ಗಂಟೆಗೆ ಮನೆ ಬಿಟ್ರೆ ಸಂಜೆ 4 ಗಂಟೆವರೆಗೂ ಇಲ್ಲೇ ಇರ್ತೀವಿ. 12-13 ಅವರ್ ಇಲ್ಲೇ ಇರ್ತೀವಿ. ಮಕ್ಳ ಹತ್ರ 1-2 ಅವರ್ ಮಾತಾಡಕ್ಕಿಲ್ಲ. ಅವ್ರ ಹತ್ರ ಸಂತೋಷ ಇಲ್ಲ. ದುಡ್ದು ಏನ್ ಮಾಡ್ತೀಯ? ಯಾವ್ದು ದುಡ್ದಿನೂ ಪ್ರಯೋಜನ ಇಲ್ಲ. ಬರೀ ಸ್ಕೂಲ್ದು ಫೀಸ್, ಟ್ಯೂಷನ್, ಅವನು ಇವನು, ಕರೆಂಟ್ ಬಿಲ್ ಎಲ್ಲ ಬರ್ತದೆ. ಏನು ಮಾಡಕ್ಕಲ್ಲ. ಇರೋವರೆಗೂ ಬಾಳ್ಕೊಂಡ್ಬಿಡೋಣ ಅಷ್ಟೇ. ಇಲ್ಲಿ ಲೈಫ್ ಅಂದ್ರೆ ಮನುಷ್ಯ ಬದುಕ್ತಾನೆ ಸಾಯ್ತಾನೆ, ಒಂದೇ ಲೈಫ್ ಇರೋದು ಇವಾಗ. ಬರೀ ಏನ್ ಲೈಫ್ ಇಲ್ಲ ಅಲ್ಲಿ. ಥ್ಯಾಂಕ್ಸ್. ಚೆನ್ನಾಗಿ ಹೇಳಿದ್ರು.